ಗ್ರಾಮದ ಕಾಟೇರಮ್ಮ ದೇವಿ ಅಮಾವಾಸ್ಯೆ ದಿನ ಗಲ್ಲು ಗಲ್ಲಾನೆ ಗಜ್ಜೆ ಕಟ್ಟಿ ಮೆರವಣಿಗೆ ಬಂದಿತು. ಕಾಟೇರಮ್ಮನಾದ ಭಕ್ತರ ಮನದಲ್ಲಿ ಮೂಡಿತು. ಭಕ್ತಾದಿಗಳಿಗೆ ಕರುಣೆ ತೋರಿಸಿ ಕಷ್ಟ ತೀರಿಸುವ ಕರುಣಾಮಯ ಕಾಟೇರಮ್ಮ. ಸಾಲು ಸಾಲಾಗಿ ಮುಕ್ತಾದಿಗಳು ನಿನ್ನ ದರ್ಶನಕ್ಕೆ ಕಾಯುತ್ತಿರುವರು ಅಮ್ಮ. ಅಮ್ಮ ನೀನೇ ನಮ್ಮ ತಾಯಿ ಕಾಟೇರಮ್ಮ, ನೀನೇ ನಮ್ಮ ತಾಯಿ. ಗಲ್ಲು ಗಲ್ಲೇನು ಬಂದಲಮ್ಮ ಅವತಾರ ಮೂರ್ತಿ ಕಾಟೇರಮ್ಮ. ಜೈ ಕಾಟೇರಮ್ಮ ಜೈ, ಜೈ 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 ಕಾಟೇರಮ್ಮ. ದೊಡ್ಡ ಗುಡಿ ಕಾಟೇರಮ್ಮ ನಮ್ಮ ಕಷ್ಟ ತೀರಿಸಮ್ಮ. ಜೈ ಕಾಟೇರಮ್ಮ ಜೈ, ಜೈ ಜೈ ಕಾಟೇರಮ್ಮ. ಕಟ್ಟಿಯ ಬೆಳಕು ನೀನೇ ನಮ್ಮ ಬದುಕಿನ ಅಮ್ಮ. ಭಕ್ತಾದಿಗಳ ಭಕ್ತಿಯನ್ನು ಕಂಡು ರನ್ನ ಚಂಡಿಯಂತೆ ಬಂದು ಕಷ್ಟವನ್ನು ತೀರಿಸುವ ಕಾಟೇರಮ್ಮ. ನಿನ್ನ ಹೆಸರೇ ನಮ್ಮ ಉಸಿರು, ನಿನ್ನ ಕಾಲಡಿ ನಮ್ಮ ಭರವಸೆ. ಮಣ್ಣಿನ ಮನದ ಮೊರೆಯ ಕೇಳಿ ಮೈದುನಿಗೆ ಬಲ ನೀಡುವೆ. ಬಾಡಿದ ಮನಕ್ಕೆ ನೀರು ತರುವೆ. ಅಮ್ಮ ನೀನೇ ನಮ್ಮ ತಾಯಿ ಕಟರಿಮ, ನೀನೇ ನಮ್ಮ ತಾಯಿ. ಗಲ್ಲು ಗಲ್ಲೇನು ಬಂದಲಮ್ಮ ಅವತಾರ ಮೂರ್ತಿ ಕಾಟೇರಮ್ಮ. ಜೈ ಕಾಟೇರಮ್ಮ ಜೈ, ಜೈ 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 ಕಾಟೇರಮ್ಮ. ದೊಡ್ಡ ಗುಡಿ ಕಾಟೇರಮ್ಮ ನಮ್ಮ ಕಷ್ಟ ತೀರಿಸಮ್ಮ. ಜೈ ಕಾಟೇರಮ್ಮ ಜೈ, ಜೈ ಜೈ ಕಾಟೇರಮ್ಮ. ಭಕ್ತಿಯ ಬೆಳಕು ನೀನೇ ನಮ್ಮ ಬದುಕಿನ ಅಮ್ಮ. ಕೈ ಮುಗಿದು ನಿಲ್ಲುವೆವು, ಕಣ್ಣೀರು ಒರೆಸುವೆ. ಒಂದು ಮಾತು ಕೇಳಮ್ಮ, ಒಂದು ಹೆಜ್ಜೆ ಇರಿಸಮ್ಮ. ನಿನ್ನ ದರ್ಶನ ಸಿಕ್ಕರೆ ಮನಸ್ಸು ಹಗುರಾಗುವುದಮ್ಮ. ಕಾಟೇರಮ್ಮ ಕಾಟೇರಮ್ಮ ಕರುಣೆಯ ಮಳೆ ಸುರಿಸಮ್ಮ. ಜೈ ಕಾಟೇರಮ್ಮ ಜೈ, ಜೈ 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 ಕಾಟೇರಮ್ಮ. ದೊಡ್ಡ ಗುಡಿ ಕಾಟೇರಮ್ಮ ನಮ್ಮ ಕಷ್ಟ ತೀರಿಸಮ್ಮ. ಜೈ ಕಾಟೇರಮ್ಮ ಜೈ, ಜೈ ಜೈ ಕಾಟೇರಮ್ಮ. ಭಕ್ತಿಯ ಬೆಳಕು ನೀನೇ ನಮ್ಮ ಬದುಕಿನ ಅಮ್ಮ. ಓಕೆ ಸರ್, ಎಲ್ರಿಗೂ ನಮಸ್ಕಾರ. ನಮ್ದು ಇದೇ ಗ್ರಾಮ ದೊಡ್ಡಬೂರಿಕೆ ಅಂತ. ಇದಕ್ ಮೊದ್ಲು ಇಲ್ಲಿ ಒಂದು 10 ವರ್ಷಕ್ಕೆ ಮೊದ್ಲಂತೂ ಇಲ್ಲಿ ಏನೂ ಇರ್ಲಿಲ್ಲ. ಇಲ್ಲಿ ಈ ಜಾಗದಲ್ಲಿ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಬರ್ಬೇಕಾದ್ರೆ ಭಯ ಪಡ್ತಾರೆ. ಯಾಕಂದ್ರೆ ವರ್ಷಕ್ಕೆ ಒಂದು 2-3 ಜನ ಸ್ವಲ್ಪ ತೀರ್ಕೊಂಡ್ಬರ್ತಾರೆ, ಹೆಚ್ಚು ಕಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೇ ಆದ್ಮೇಲೆ ಒಂದು 5 ವರ್ಷ ಆದ್ಮೇಲೆ ಹಿಂದ್ಗಡೆ ಇಲ್ಲಿ ಅಮ್ಮನವ್ರಿಗೆ ಒಂದು ಸೇವೆ ಮಾಡ್ಬೇಕು ಅಂದ್ಬಿಟ್ಟು ಏನೋ ಕನಸಲ್ಲಿ ಏನೋ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ರು. ಆವತ್ತಿಂದ ಒಂದೇ ಒಂದು ಯಾರಿಗೆ ಆಗೋ ಪ್ರಾಣ ಆಗ್ಲಿ ಹಾನಿ ಆಗಿಲ್ಲ, ಒಂದು ತೊಂದರೆ ಆಗಿಲ್ಲ, ಎಲ್ಲ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷನೂ ಜಾತ್ರೆ ನಡೀತಾ ಇದೆ. ಅದೇ ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಏನ್ ಆರ್ಕೆ ಮಾಡ್ತಾರೆ, ಮಕ್ಕಳಾಗಿದ್ದಾರೆ, ಮದುವೆ ಮದುವೆ ಆಗಿದ್ದಾರೆ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಆ ತಾಯಿ ಪ್ರತಿಫಲ ಕೊಡ್ತಾ ಇದ್ದಾರೆ. ಇನ್ನೊಂದೇನಾದ್ರು ಆ ತಾಯಿ ನಂಬ್ಕೊಂಡು ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಕೈ ಬೀಳೋದಿಲ್ಲ. ನನ್ಗೂ ಅಷ್ಟೇ ಸ್ವಲ್ಪ ತುಂಬಾ ಸಮಸ್ಯೆ ಇತ್ತು. ಏನೋ ಆ ತಾಯಿ ನಂಬ್ಕೊಂಡು ಇದ್ ಮಾಡ್ಕೊಂಡ್ಮೇಲೆ ನಂಗೆಲ್ಲ ಅನುಕೂಲವಾಗಿದೆ. ಅಥವಾ ಆ ತಾಯಿ ಸದಾ ನಾವು ಇರೋವರೆಗೂ ಆ ತಾಯಿ ಸೇವೆ ಮಾಡ್ಬೇಕು ಅನ್ನೋದು ನಮ್ಮೊಂದು ಅಭಿಪ್ರಾಯ. ನಾವು ಈ ದೇವಸ್ಥಾನಕ್ಕೆ ಸುಮಾರು 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ ಬಂದ ಮೇಲೆ ಇಲ್ಲಿ ಏನೇನು ಅನುಕೂಲ ಆಗಿದೆ ಅಂದ್ರೆ, ಮಕ್ಕಳಿಲ್ಲದೆ ಇರ್ತಕ್ಕಂಥ ಮಕ್ಕಳಾಗಿದೆ, ಮದುವೆ ಇಲ್ಲದವರೆಗೂ ಮದುವೆಗಳಾಗಿದೆ. ಸರ್ಪದೋಷ ಪಿತ್ತದೋಷ ಅಂತ ಇರ್ತಕ್ಕಂಥ ಜನಗಳು ಕಾಣಿಸ್ತಾ ಇರ್ತದೆ. ಅದನ್ನ ಯಾರು ಹಳ್ಳಿಗಳಲ್ಲಿ ಹೇಳೋರು ಇಲ್ಲ, ತಿಳುವಳಿಕೆ ಕೊಡೋರು ಇಲ್ಲ. ಇಲ್ಲಿ ಬರ್ತಕ್ಕಂಥ ಜನಗಳಿಗೆಲ್ಲ ಅದೇ ಮೇನ್ ಸರ್ಪದೋಷ. ಅದನ್ನ ಅವರು ವಿವರವಾಗಿ ಹೇಳ್ತಾರೆ. ಅದನ್ನ ಪೂಜೆ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಅನುಕೂಲ ಆಗ್ತಾ ಇದೆ.
ನನಗೂ ಸ್ವಲ್ಪ ದೋಷ ಇತ್ತು. ನನಗೆ ತಿಳುವಳಿಕೆ ಕೊಟ್ಟು ನನಗೆ 70 ವರ್ಷ ವಯಸ್ಸು. ಒದ್ದಾಡಿ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಕೂಡ ನಮ್ಮನ್ನ ನೋಡ್ತಕ್ಕಂಥ ಮಕ್ಕಳಿಲ್ಲ. ಆದ್ರೂ ಕೂಡ ಏನೋ ಅಲ್ಲಿ ಸೇವೆ ಮಾಡ್ಕೊಂಡು ದೇವರ ಸೇವೆ ಮಾಡ್ತಾರೆ ಅಂತ 5 ವರ್ಷದಿಂದ ಇಲ್ಲಿ ಬಂದಿದ್ದಕ್ಕೆ ಮನೆ ಆಗುತ್ತೆ ಅಂತ ಹೇಳಿದ್ರು. ಸೈಟ್ ತಗೊಂಡು ಮನೆ ಕಟ್ಕೊಂಡಿದ್ದಾಯ್ತು. ಸಂಪಾದನೆ ಅಂತೂ ಏನಿಲ್ಲ. ಇಲ್ಲಿ ಈ ದೇವಸ್ಥಾನಕ್ಕೆಲ್ಲ ಕಾಂಪೌಂಡ್ಗೆ ಅದಕ್ಕೆ ಇದಕ್ಕೆ ವಾಸ್ತು ನಾನೇ ಕೊಟ್ಟಿದ್ದೀನಿ. ನನ್ನ ಜಮೀನು ಸ್ವಂತ ಆಸ್ತಿ ಗುಮ್ರಟಪುರದಲ್ಲಿದೆ. ಅದು ಇವತ್ತವರೆಗೂ ಬಂದಿಲ್ಲ. ಅದು ಇವಾಗ 50 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ. ಈಗ ನಮ್ಮ ಎಂಟಿ ಕಡೆ ಆಸ್ತಿ ಹೈಕೋರ್ಟಲ್ಲಿದೆ. ಎಲ್ಲ ಕೋರ್ಟ್ಗಳು ಮುಗಿದು ಹೈಕೋರ್ಟಲ್ಲಿದೆ. ಅದು ಬರುತ್ತೆ. ಬಂದ ಮೇಲೆ ದೊಡ್ಡದಾಗಿ ಚೌಟ್ರಿ ಕಟ್ಕೊಡ್ತೀನಿ ಅಂತ ಇವತ್ತು ಮಾತು ಕೊಟ್ಟಿದ್ದೀನಿ. ಅವತ್ತೇ ಈ ತಾಯಿ ಮುಂದೆ ಈಗ ಬಂದೇ ಬರುತ್ತೆ. ಅದು ಕೊಡ್ತೀವಿ. ಈ ತೇರು ಮಾಡುವಾಗ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡಿದ್ವಿ. ನಾಗರಿಕರಿಗೆ 35,000 ಕೊಟ್ಟು ಅಳಿಲ್ ಸೇವೆ ಏನು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಕೊಟ್ಟು ಬರ್ತಾನೆ ಇದೀವಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಬರ್ತಾನೆ ಇದ್ದೀವಿ. ಸೇವೆ ಮಾಡ್ತಾ ಇದೀವಿ. ಎಲ್ರಿಗೂ ಅನುಕೂಲ ಆಗಿದೆ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥವ್ರು ಎಲ್ರಿಗೂ ಅನುಕೂಲ ಆಗಿದೆ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥ ವೆಂಕಟೇಶ್ ಗೌಡ ಅನ್ನೋರಿಗೆ ಎಲ್ಲ ಅನುಕೂಲ ಆಯ್ತು. ಅವರು ಒಂದು ಇಲ್ಲಿ ಆ ದೇವಸ್ಥಾನಕ್ಕೆ ಇದಕ್ಕೆ 121 ಅಡಿ ಇದಕ್ಕೆ 2 ಟನ್ ಕಂಬಿ ಎತ್ಕೊಟ್ಟಾರೆ. ಬಾಬು ಅಂತಕ್ಕಂಥ ನನ್ನ ಜೊತೆಯಲ್ಲೇ ಬಂದು ನಾನೇ ಮಾಡ್ಕೊಟ್ಟಿದ್ದಕ್ಕೆ 1,000 ಮೂಟೆ ಸಿಮೆಂಟ್ ಅನ್ನು ಎತ್ಕೊಟ್ಟಿದ್ದಾರೆ. ಇದಕ್ಕೂ ಈ ದೇವಸ್ಥಾನ ಈ ವಿಗ್ರಹಕ್ಕೂ ಕೂಡ ನಾವು 3 ಎತ್ಕೊಟ್ಟಿದ್ದೀವಿ. ನಂಬಿ ಬಂದು ಸೇವೆ ಮಾಡಿದವ್ರಿಗೆ ಅನುಕೂಲ ಆಗೇ ಆಗುತ್ತೆ ಅಂತ ನಾನು ಹೇಳಬಹುದು.